ಸಿಎಂ ಸ್ಥಾನದ ಕನಸಿನಲ್ಲಿದ್ದ ಡಿಕೆಶಿ ಅಂಡ್ ಟೀಮ್ ಇದೀಗ ಶಾಕ್ಗೆ ಒಳಗಾಗುವಂತಾಗಿದೆ. ಕಾರಣ ಇಷ್ಟೇ, ಪ್ರಸ್ತುತ ರಾಜ್ಯ ರಾಜಕಾರಣದ ಬಿಗ್ ಅಪ್ಡೇಟ್ಸ್ ಅನ್ನ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ವೀಕ್ಷಕರೇ, ಈ ಬಾರಿ ಡಿಕೆ ಶಿವಕುಮಾರ್ಗೆ ಇಲ್ವಾ ಸಿಎಂ ಯೋಗ? ನಂಬಿದವರಿಗೆ ಕೈಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ಆಗುವ ಆಸೆಗೆ ತಣ್ಣೀರು ಎರಚಿದ್ರ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಎಸಿಸಿ ಅಧ್ಯಕ್ಷರ ಹೇಳಿಕೆಯಿಂದ ಡಿಕೆ ಬಣ ಮಂತಾದಂತೆ ಕಾಣಿಸ್ತಾ ಇದೆ. ಸಿಎಂ ಸ್ಥಾನದ ಕನಸಿನಲ್ಲಿದ್ದ ಡಿಕೆಶಿ ಟೀಮ್ಗೆ ಶಾಕ್. ಸ್ವತಃ ಹಿರಿ ಖರ್ಗೆ ಕೊಟ್ಟಂತಹ ಆ ಒಂದು ಹೇಳಿಕೆ. ಇದು ರಾಜ್ಯ ರಾಜಕಾರಣದ ಬಿಗ್ ಅಪ್ಡೇಟ್ಸ್. ಈ ಬಾರಿ ಡಿಕೆ ಶಿವಕುಮಾರ್ಗಿಲ್ವಾ ಸಿಎಂ ಯೋಗ? ನಂಬಿದವರಿಗೆ ಕೈ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ಈಗ ಸದ್ಯಕ್ಕೆ ಈ ವಿಚಾರ ಪ್ರಸ್ತಾಪ ಬೇಡ, ಮುಂದೆ ನೋಡೋಣ ಅನ್ನುವಂತ ಹೇಳಿಕೆ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಆದರೆ ಎಸಿಸಿ ಅಧ್ಯಕ್ಷರ ಹೇಳಿಕೆಯಿಂದ ಮಂಕಾದಂತೆ ಕಾಣಿಸ್ತಾ ಇದೆ ಡಿಕೆಶಿ ಬಣ. ಸಿಎಂ ಸ್ಥಾನದ ಕನಸಲ್ಲಿದ್ದ ಡಿಕೆಶಿ ಟೀಮ್ಗೆ ಇದು ನಿಜಕ್ಕೂ ಶಾಕ್. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಈ ರೀತಿಯ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ ಕನಸಲ್ಲೂ ಊಹಿಸಿರಲಿಲ್ಲ. ಡಿಕೆ ಶಿವಕುಮಾರ್ ಅಂಡ್ ಟೀಮ್ ನಂಬಿದವರಿಗೆ ಕೈ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಒಂದು ಹೋಪ್ಸ್ ಅನ್ನು ಇಟ್ಕೊಂಡಿದ್ರು ಡಿಕೆ ಶಿವಕುಮಾರ್. ಅಂದ್ರೆ ಖರ್ಗೆ ಅವರು ಎಲ್ಲವನ್ನೂ ಸರಿ ಮಾಡ್ತಾರೆ. ಹೈಕಮಾಂಡ್ ನಾಯಕರು ಹೇಳಿ ಕೇಳಿ ಖರ್ಗೆ ಎಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆಯೂ ಕೂಡ ಮಾತನಾಡಿದ ನಂತರದಲ್ಲಿ ಒಂದು ಹಂತಕ್ಕೆ ಸಿಎಂ ಸ್ಥಾನದ ವಿಚಾರದಲ್ಲಿ ಎಲ್ಲವೂ ಕೂಡ ಪಕ್ಕ ಆಗುತ್ತೆ ಅಂತಲೇ ಭಾವಿಸಿದ್ರು. ಆದರೆ ಈ ಬಾರಿ ಡಿಕೆ ಶಿವಕುಮಾರ್ಗೆ ಸಿಎಂ ಯೋಗ ಇಲ್ವಾ? ನಂಬಿದವರಿಗೆ ಕೈಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ಆಗುವ ಆಸೆಗೆ ಡಿಕೆ ಶಿವಕುಮಾರ್ ಅವರಿಗೆ ತಣ್ಣೀರು ಎರಚಿದ್ರ ಹಿರಿ ಖರ್ಗೆ. ಎಸಿಸಿ ಅಧ್ಯಕ್ಷರ ಈ ಒಂದು ಹೇಳಿಕೆಯಿಂದ ಡಿಕೆ ಬಣ ಕೂಡ ಮಂಕಾದಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಬಣ ಕೂಡ ಹೇಳ್ತಾ ಇದ್ದಿದ್ದು ಒಂದು ಕ್ಲಾರಿಟಿಯನ್ನು ಕೊಡ್ಲಿ ಹೈಕಮಾಂಡ್ ಅಂತ. ಎಸಿಸಿ ಅಧ್ಯಕ್ಷರ ಒಂದೇ ಶಾಟ್ಗೆ ಡಿಕೆಶಿ ಮಂಕಾದ್ರ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಎಂಬ ಸಂದೇಶ ರವಾನೆಯಾಗಿದೆ. ಅದು ಖರ್ಗೆ ಅವರಿಂದಲೇ. ಡಿಕೆ ಆಪ್ತ ವಲಯದಲ್ಲಿ ಎಸಿಸಿ ಅಧ್ಯಕ್ಷರ ಹೇಳಿಕೆ ಕುರಿತಾಗಿಯೇ ಚರ್ಚೆ ಆಗ್ತಾ ಇದ್ದು, ಖರ್ಗೆಯನ್ನೇ ನಂಬಿಕೊಂಡಿದ್ದ ಡಿಕೆ ಅಂಡ್ ಟೀಮ್ಗೆ ಇದು ಒಂದು ರೀತಿ ಶಾಕ್ ಆಗಿ ಪರಿಣಮಿಸ್ತಾ ಇದೆ. ಎಸಿಸಿ ಅಧ್ಯಕ್ಷರೇ ಈ ರೀತಿಯ ಹೇಳಿಕೆಯನ್ನು ಕೊಟ್ರೆ, ಸೊ ಒಂದ್ ಕಡೆ ಡಿಕೆ ಬ್ರದರ್ಸ್ ಪಟ್ಟಂತಹ ಶ್ರಮ, ಮತ್ತೊಂದು ಕಡೆ ಡಿಕೆಶಿ ಆಪ್ತ ಬಣ ಈ ವೇಳೆ ಪಕ್ಕ ಒಂದು 4ನೇ ತಾರೀಕು ನಂತರದಲ್ಲಿ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತಲೇ ಕಾದಿದ್ದಂತಹ ಡಿಕೆ ಬಣಕ್ಕೆ ಸಹಜವಾಗಿ ಈ ಬೆಳವಣಿಗೆ ನಿರಾಸೆಯನ್ನು ತರ್ತಾ ಇದೆಯಾ? ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರವಾನೆ ಮಾಡಿರುವಂಥದ್ದು. ಡಿಕೆ ಆಪ್ತ ವಲಯದಲ್ಲಿ ಎಸಿಸಿ ಅಧ್ಯಕ್ಷರ ಹೇಳಿಕೆ ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಖರ್ಗೆ ಅವರನ್ನೇ ನಂಬ್ಕೊಂಡಿದ್ದಂಥ ಡಿಕೆ ಅಂಡ್ ಟೀಮ್ಗೆ ಶಾಕ್ ಇದು. ಖರ್ಗೆ ಅವರು ನಂಬ್ಕೊಂಡಿದ್ರು. ಖರ್ಗೆ ಅವರು ತಾವು ಎಸಿಸಿ ಅಧ್ಯಕ್ಷರಾಗಿರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಿಎಂ ಗದ್ದುಗೆ ವಿಚಾರದಲ್ಲಿ ಏನು ಚರ್ಚೆ ಆಗಿದೆ, ಸೊ ಅದರಂತೆ ನನಗೆ ಅವಕಾಶ ಮುಂದೆ ಸಿಗುತ್ತೆ, ಕಾದ್ ನೋಡೋಣ, ಸಮಯ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಅವ್ರಿಗೆ ಎಸಿಸಿ ಅಧ್ಯಕ್ಷರು ಕೊಟ್ಟಂತಹ ಆ ಒಂದು ಹೇಳಿಕೆ ನಿಜಕ್ಕೂ ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನ ಎಸಿಸಿ ಅಧ್ಯಕ್ಷರೇ ಕೊಟ್ಟಿದ್ದಾರೆ. ಡಿಕೆ ಆಪ್ತ ವಲಯದಲ್ಲಿ ಎಸಿಸಿ ಅಧ್ಯಕ್ಷರ ಈ ಹೇಳಿಕೆ ವಿಚಾರವೇ ಜೋರಾಗಿ ಚರ್ಚೆ ಆಗ್ತಾ ಇದ್ದು, ಖರ್ಗೆನೇ ನಂಬಿಕೊಂಡಿದ್ದ ಡಿಕೆ ಅಂಡ್ ಟೀಮ್ಗೆ ಶಾಕ್ ಎದುರಾಗಿದೆ. ಸಿಎಂ ಪರವಾಗಿ ಖರ್ಗೆ ರಾಗ ಬದಲಿಸೋದಕ್ಕೆ ಕಾರಣ ಏನು? ಸಿದ್ದು ಟೀಮ್ ಕೊಟ್ಟ ಒಂದೇ ಒಂದು ಶಾಕ್ಗೆ ಡಿಕೆ ತಂಡ ಹೊಡೆದ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಬೆಂಬಲಿಸಿದ್ರ ಹಿರಿ ಖರ್ಗೆ. ಸಿದ್ದರಾಮಯ್ಯ ಪರ ಖರ್ಗೆ ವಹಿಸಿಕೊಂಡಿದ್ದಕ್ಕೆ ಕಾರಣವಿದೆಯಾ? ಸಿದ್ದರಾಮಯ್ಯ ಪರ ವಹಿಸಿದ್ರೆ ಮುಂದೆ ಸಿಎಂ ಯೋಗ ಬರುತ್ತಾ? ಖರ್ಗೆ ಅವರಿಗೆ ಡಿಕೆಯನ್ನು ಬೆಂಬಲಿಸಿದ್ರೆ ಸಿಎಂ ಆಗುವ ಅವಕಾಶಗಳೇ ಬರೋದೇ ಇಲ್ವಾ? ಡಿಕೆಯನ್ನು ಬೆಂಬಲಿಸಿದ್ರೆ ಸಿಎಂ ಆಗುವ ಅವಕಾಶಗಳೇ ಬರೋದಿಲ್ವಾ? ಹಾಗಾದ್ರೆ ಖರ್ಗೆ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದರ ಹಿಂದಿನ ಕಾರಣ ಏನು? ಸಿಎಂ ಪರವಾಗಿ ತಮ್ಮ ರಾಗ ಬದಲಿಸಿದ ಸಿದ್ದು ಅಂಡ್ ಟೀಮ್ ಕೊಟ್ಟ ಒಂದೇ ಒಂದು ಶಾಕ್ಗೆ ಡಿಕೆ ತಂಡ ಹೊಡೆದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಬೆಂಬಲಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸಿದ್ದರಾಮಯ್ಯ ಪರವಾಗಿ ಖರ್ಗೆ ಬ್ಯಾಟ್ ಬೀಸಿದಂತಿದೆ. ಅಂದ್ರೆ ಸಿಎಂ ಯೋಗ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿದರೆ ಮುಂದೊಂದು ದಿನ ತನಗೂ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಅಥವಾ ಆ ಆಸೆಯ ಕಂಗಳಿಂದಲೇ ಖರ್ಗೆ ಕೂಡ ಇದನ್ನು ನೋಡ್ತಾ ಇರಬಹುದಾ? ಒಬ್ಬ ಪ್ರಭಾವಿ ದಲಿತ ನಾಯಕರಾಗಿ ಇದುವರೆಗೂ ಸಿಎಂ ಆಗಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಪರೋಕ್ಷವಾಗಿ ಹೇಳ್ಕೊಂಡಿದ್ದುಂಟು. ನಿನ್ನೆ ಮಾಧ್ಯಮಗಳೊಟ್ಟಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಇದೆಲ್ಲ ಬೆಳವಣಿಗೆ ನಡುವೆ ಈಗ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗುತ್ತಾ, ಸಿಗಬಹುದು ಅಂತಲೇ ನಿರೀಕ್ಷೆ ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಅಪಾರವಾದಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಖರ್ಗೆ ಅವರು ನನ್ನ ಸಪೋರ್ಟಿಂಗ್ ನಿಲ್ತಾರೆ ಅಂತ ಡಿಕೆ ಶಿವಕುಮಾರ್. ಆದರೆ
ಎಸಿಸಿ ಅಧ್ಯಕ್ಷರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅಕ್ಷರಶಃ ಡಿ ಕೆ ಅಂಡ್ ಟೀಮನ್ನ ಈ ವೇಳೆ ನಿರಾಸೆಗೆ ದೂಡಿರೋದಂತೂ ನಿಜ. ಸಿಎಂ ಪರವಾಗಿ ಖರ್ಗೆ ರಾಗವನ್ನು ಬದಲಿಸಲಿಕ್ಕೆ ಅಷ್ಟಕ್ಕೂ ಕಾರಣ ಏನಿರಬಹುದು? ಸಿದ್ದು ಅಂಡ್ ಟೀಮ್ ಕೊಟ್ಟ ಒಂದೇ ಒಂದು ಮಾತು ಶಾಕಿಗೆ ತಂಡ ಹೊಡೆಯುವಂತಹ ಒಂದು ಪರಿಸ್ಥಿತಿ ಬಂತ. ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದ್ರ ಎಸಿಸಿ ಅಧ್ಯಕ್ಷರು. ಇದು ಪ್ರಮುಖವಾಗಿ ರಾಜ್ಯ ರಾಜಕಾರಣದ ಬಿಗ್ ಅಪ್ಡೇಟ್ಸ್. ಯಾಕಂದ್ರೆ ಈ ಬಾರಿ ಡಿ ಕೆ ಶಿವಕುಮಾರ್ಗೆ ಇಲ್ವಾ ಸಿಎಂ ಯೋಗ? ಮೇ ನಂತರದಲ್ಲಿ ನೋಡಿ, ಈಗಾಗಲೇ 3 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು 2 ವರ್ಷ ಮಾತ್ರ ಅಧಿಕಾರ ಇದೆ. ಆ 2 ವರ್ಷದಲ್ಲಾದರೂ ತನಗೆ ಸಿಎಂ ಸ್ಥಾನ ಕೊಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಸೆಯನ್ನು ತಂದೊಡ್ಡಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಒಂದು ಮೆಸೇಜ್ ಪರೋಕ್ಷವಾಗಿ ಪಾಸ್ ಮಾಡಿದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕೆಂದರೆ ಸಿದ್ದರಾಮಯ್ಯನವರ ಪರವಾಗಿಯೇ ಅವರು ಮಾತಾಡಿರುವಂಥದ್ದು. ಎಸಿಸಿ ಅಧ್ಯಕ್ಷರ ಈ ಒಂದು ನಡೆ ಅವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಂಥ ಡಿ ಕೆ ಅಂಡ್ ಬಣಕ್ಕೆ ಒಂದು ರೀತಿ ನಿರಾಸೆಯನ್ನು ತಂದೊಡ್ಡಿರುವುದಂತೂ ನಿಜ. ಇದೇ ವಿಚಾರವಾಗಿ ಡಿ ಕೆ ಬಣದ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಖರ್ಗೆನೆ ನಂಬಿಕೊಂಡಿದ್ದಂಥ ಡಿ ಕೆ ಅಂಡ್ ಟೀಮ್ಗೆ ಮಾತ್ರ ಶಾಕ್ ಇದು. ಆದರೆ ಸಿಎಂ ಪರವಾಗಿ ಖರ್ಗೆ ರಾಗ ಬದಲಿಸುವುದಕ್ಕೆ ಕಾರಣ ಏನಿರಬಹುದು? ಕುತೂಹಲ ಇದೆ. ಕೊಟ್ಟ ಒಂದೇ ಒಂದು ಶಾಕ್ಗೆ ಡಿ ಕೆ ತಂಡ ಹೊಡೆದ್ರ ಸಿದ್ದು ಅಂಡ್ ಟೀಮ್ ಕೊಟ್ಟಂತ ಒಂದೇ ಒಂದು ಶಾಕ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಹಿರಿಖರ್ಗೆ ಬೆಂಬಲ ಕೊಟ್ರ, ಅವರಿಗೆ ಬೆಂಬಲವನ್ನು ನೀಡಿದ್ರ. ಸಿದ್ದರಾಮಯ್ಯ ಪರ ಖರ್ಗೆ ವಹಿಸಿಕೊಂಡಿದ್ದಕ್ಕೆ ಕಾರಣ ಏನಿರಬಹುದು ಅನ್ನುವಂಥ ಕುತೂಹಲ ಕೂಡ ಇದೆ.